ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಗಾಳಿ ಕನ್ನಡಿಗ. ಎಲ್ಲರೂ ಹೋಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ ಗುರು. ಇವತ್ತು ನಾವು ಹೊರಟಿದ್ದೀವಿ ಬೆಳಗ್ಗೆ ಬೆಳಗ್ಗೆ. ನಮ್ಮ ಕುಣಿಗಲ್ ಫೇಮಸ್ ಚಿಕನ್ ಮಟನ್ಗೆ ತುಂಬ ಫೇಮಸ್. ಇಲ್ಲಿ ಬಲಿ ಕೊಡೋದು ಜಾಸ್ತಿ. ಕುರಿ ಮೇಕೆ ಮಟನ್ ಊಟ ಫುಲ್ಲು ಫೇಮಸ್ಸು ಗುರು. ಈ ಜಾಗ ಯಾವುದು ಅಂದರೆ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್. ಬನ್ನಿ ಗುರು, ಇವತ್ತು ನಾವು ಹೋಗೋಣ ಬೆಟ್ಟದ ರಂಗನಾಥ ಸ್ವಾಮಿ. ಇಲ್ಲಿ ಪ್ಲೇಸ್ ಸಕ್ಕತ್ತಾಗೈತೆ ಅಂತ ಹೇಳ್ತಾರೆ. ನಾನು ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ, ಆದರೆ ಆಗಿರಲಿಲ್ಲ. ಇವತ್ತು ಬಂದಿದ್ದೀವಿ ನೋಡಿ. ಇದೇ ಎಂಟ್ರೆನ್ಸು. ಇಲ್ಲೊಂದು ಬಸವಣ್ಣನ ದೇವಸ್ಥಾನ ಇದೆ, ಅಲ್ಲಿ ಕೈ ಮುಕ್ಕೊಂಡು ಹಂಗೆ ಮುಂದಕ್ಕೆ ಹೋಗೋಣ ಅಂತ ಹೊರಟು. ಇಲ್ಲಿಂದ ಹೊರಡ್ತಾ ಇದ್ದಂಗೆ ನೋಡಿ, ಇಲ್ಲೇ ಕಾಣಿಸುತ್ತೆ ಬೋರ್ಡು, ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ದಾರಿ ಅಂತ ನೋಡಿ. ಹಿಂಗೆ ಹೊರಡ್ತಾ ಇದ್ದಂಗೆ ನಮಗೊಂದು ಓಮಿನಿ ಕಾರ್ ಕಾಣುತ್ತೆ. ಅದೇನೋ ಪ್ರಾಬ್ಲಮ್ ಆಗಿತ್ತು ಅಂದ್ಕೊತೀನಿ. ಪಾಪ ಅವ್ರು ಒದ್ದಾಡ್ತಿದ್ರು, ಏನೋ ಪಾಪ ನೋಡ್ಕೊತಾರೆ ಅಂದ್ಬಿಟ್ಟು ಹಂಗೆ ಮುಂದೆ ಬಂದೆ. ಮುಂದೆ ಬರ್ತಿದ್ದಂಗೆ ನಮಗೆ ಬೆಟ್ಟದ ರೋಡು, ಫಾರೆಸ್ಟ್ ರೋಡ್ ಎಂಟ್ರಿ ಆಗ್ದು ನಾವು. ಈ ಬೆಟ್ಟಕ್ಕೆ ಒಂದು ಸ್ವಲ್ಪ ದೂರ ಫುಲ್ಲು ರೋಡ್ ಇದೆ, ಮತ್ತು ಸ್ವಲ್ಪ ದೂರ ಮೆಟ್ಲಿದೆ. ಮೆಟ್ಲಲ್ಲಿ ಹೋಗೋರು ಮೆಟ್ಲಲ್ಲಿ ಹೋಗ್ಬೋದು, ರೋಡಲ್ಲಿ ಹೋಗೋರು ರೋಡಲ್ಲಿ ಹೋಗ್ಬೋದು. ನಾವು ಡೈರೆಕ್ಟ್ ಮೇಲಕ್ಕೆ ಹೋಗೋಣ ಅಂತ ಐಡಿಯಾ ಇತ್ತು, ಅದರಿಂದಾಗಿ ಮೇಲಕ್ಕೆ ಹೋಗಬೇಕು ಅಂತಲೇ ಪ್ಲ್ಯಾನಿಂಗ್ ಇತ್ತು. ನೋಡಿ ಫ್ರೆಂಡ್ಸ್, ಹಂಗೆ ಬರ್ತಾ ಇದ್ದಂಗೆ ಇಲ್ಲೆಲ್ಲ ಫುಲ್ಲು ಮರಿ ಹೊಡೆದು ಅಡುಗೆ ಮಾಡಿ ಊಟಗಳು ಇರ್ತಾರೆ. ಯಾರಾದರೂ ಊಟ ಮಾಡೋವಂಥವ್ರು ಇದ್ದರೆ ಊಟ ಮಾಡ್ಬೋದು, ಒಳ್ಳೆ ಊಟ. ಯಾರು ಬೇಡ ಅನ್ನಲ್ಲ ಗುರು, ಬಂದು ತಿನ್ಕೊಂಡು ಹೋಗಿ ಬನ್ನಿ ಅಂತ ಕರೀತಾರೆ ಅವರೇನೆ. ನೋಡಿ ಆಗಲೇ ಒಂದು ಟೆಂಟ್ ಕಾಣಿಸ್ತಿಲ್ಲಿ ನೋಡಿ. ಇಲ್ಲೊಂದು ಕೊಪ್ಪಳಿದೆ ಯಾವುದೋ ಒಂದು, ಅಂದರೆ ಒಳ್ಳೆ ಫೇಮಸ್ ಇಲ್ಲಿ ಜಾಸ್ತಿ ಮಟನ್ ಊಟ. ಒಂದೊಂದು ಟೈಮ್ ಅಂದರೆ ಟನ್ಗಟ್ಟಲೆ ಮಟನ್ ಬೇಯಿಸಾಕ್ತಾರೆ ಗುರು ಇಲ್ಲಿ ನೋಡಿ. ಫುಲ್ಲು ಕಾರು ಬಸ್ಸು ಹೆವಿ ಜನ ಗುರು. ರೋಡ್ ಮಾತ್ರ ಸಕ್ಕತ್ತಾಗೈತೆ ಅಂತ ಹಾಳಾಗಿಲ್ಲ, ಚೆನ್ನಾಗಿ ಮಡಗಿದ್ದಾರೆ ಕುಣಿಗಲ್ ತಾಲೂಕಿನ ಫಾರೆಸ್ಟ್ ಆಫೀಸರ್ಗಳು ರೋಡ್ಗಳ್ನ ನೋಡಿ. ಇಲ್ಲೊಂದು ಸ್ವಲ್ಪ ಜನ ಇಲ್ಲೇ ಅಡುಗೆ ಮಾಡ್ತಿದ್ದಾರೆ ಸೈಡಲ್ಲಿ. ಇಷ್ಟು ಚೆನ್ನಾಗಿರೋ ಜಾಗಕ್ಕೆ ನಾವು ತುಂಬ ದಿವಸ ಆಯ್ತು ಬಂದು ಬರೋಣ ಆಗ್ತಾನೆ ಇರಲ್ಲ ಬರೋಕ್ಕೆ. ಇವತ್ತು ನಮಗೆ ನಂತರ ಕಾಲ ಕೂಡಿ ಬಂದೈತೆ. ಒನ್ ಡೇ ಟ್ರಿಪ್ಪಿಗೆ ಸೂಪರ್ ಪ್ಲೇಸ್ ಗುರು ಇದು. ಅದರಿಂದಾಗಿ ಇದಕ್ಕೆ ಒನ್ ಡೇ ಟ್ರಿಪ್ ಇವತ್ತು ಫ್ರೀ ಆಗಿದ್ದು. ಆಮೇಲೆ ನಮ್ಮ ನೆಲಮಂಗಲ ಬೇರೆ ಫುಲ್ ಕರೆಂಟ್ ಇಲ್ಲ ಇವತ್ತು. ಅದರಿಂದಾಗಿ ಮನೇಲಿ ಕೂತ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಹಂಗೆ ದೇವಸ್ಥಾನ ನೋಡ್ಕೊಂಡು ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದು ನೋಡಿ. ಇನ್ನೇನು ಎಂಟ್ರೆನ್ಸ್ ಬಂತು, ಇದೇ ಎಂಟ್ರೆನ್ಸ್ ಮೇನ್ ಆರ್ಚು. ಈ ಆರ್ಚು ಒಂದು ಸಕ್ಕತ್ತಾಗೈತೆ ಆರ್ಚ್ ಮಾತ್ರ ನೋಡಿ, ಸ್ವಲ್ಪ ಡಿಸೈನ್ನಾಗೆ. ಈ ಎಂಟ್ರೆನ್ಸ್ ನೋಡ್ತಿದ್ರೆ ನಮ್ಮ ತಿರುಪತಿ ನೋಡ್ದಂಗೆ ಆಗುತ್ತೆ. ಏನಂತೀರಾ ನೋಡಿ? ತಿರುಪತಿ ಇದ್ದಂಗೆ. ಈ ಕಡೆ ನೋಡಿ ಶ್ರೀಕೃಷ್ಣ, ಆ ಕಡೆ ಈ ಕಡೆ ಯಾರೋ ದ್ವಾರಪಾಲಕರಿದ್ದಾರೆ ನೋಡಿ. ಇಲ್ಲಿ ಬೇರೆ ಬಸ್ಗಳು. ಓ ಗುರು, ಫುಲ್ಲು ಮಟನ್ ಊಟ ಗುರು. ಚಿಂದಿ ಚಿತ್ರಾನ್ನ, ಬೂಂದಿ, ಮೊಸರನ್ನ ಅಂತಾರಲ್ಲ ಹಂಗೆ ನೋಡಿ. ಫುಲ್ಲು ಮಟನ್ ಊಟ ಇಟ್ಟಾಡ್ತೈತೆ. ಜನ ಅಂತೂ ಹೆವಿ ಇದ್ದಾರೆ. ಒಂದೊಂದು ಟೈಮ್ ಸಂಡೇ ಇನ್ನೂ ಜನ ಇರ್ತಾರೆ. ಇವತ್ತು ಸ್ವಲ್ಪ ಕಮ್ಮಿ ಇದ್ದಾರೆ ಅನ್ಕೊಳ್ಳಿ. ಗಾಡಿ ಇಷ್ಟ ಲಾಸ್ಟಾ ಓದ್ತದ ಮ್ಯಾಲಕ್ಕೆ ಆಯ್ತಾ? ನೋಡ್ರಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತಲ್ಲ, ಇದೇ ಮೆಟ್ಲು. ಈ ಮೆಟ್ಟಲ್ಲಿ ಹೋಗಿದ್ರೆ ಆರಾಮಾಗಿ ಹೋಗ್ಬೋದು. ಜನ ಜಾಸ್ತಿ ಇದ್ದಾಗ ಇಲ್ಲಿ ಗಂಟ ಜಾಗ ಇರಲ್ಲ, ಇಲ್ಲೇ ಪಾರ್ಕ್ ಮಾಡಿ ಮೆಟ್ಲಲ್ಲಿ ಹೋಗ್ಬೇಕಾಗುತ್ತೆ. ಇವತ್ತು ಜನ ಕಮ್ಮಿ ಇರೋದ್ರಿಂದ ನಾನು ಮೇಲೆ ಹೋಗ್ತಾ ಇದ್ದೀನಿ. ಇನ್ನು ಮೇಲೆ ಏನು ಗತಿ ಆಗೈತೆ ಗೊತ್ತಿಲ್ಲ, ನೋಡೋಣ. ನಾಲ್ದು ಫಸ್ಟ್ ಟೈಮ್ ಬಂದಿರೋದು. ಮೇಲೆಲ್ಲ ಜಾಮ್ ಆಗಿದ್ದರೆ ರೋಡ್ ಕಟ್ಟಾಗುತ್ತೋ ಇಲ್ವೋ, ಅಲ್ಲೆಲ್ಲ ಹಿಂಸೆ ಆಗುತ್ತೇನೋ ಗೊತ್ತಿಲ್ಲ. ನೋಡೋಣ ಬನ್ನಿ. ನೋಡಿ, ಇಲ್ಲೇ ಗಾಡಿಗಳು ಪಾಸ್ ಆಗ್ತಿಲ್ಲ, ಇನ್ನು ಮುಂದೆ ಇನ್ನೇ ಹೆಂಗೆ ಗೊತ್ತಿಲ್ಲ. ಅಲ್ಲಿ ಮೇಲೆ ಗಾಡಿ ಕಟ್ ಮಾಡೋದು ಜಾಗ ಇರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಸೆಂಟ್ರಲ್ಸ್ಗೆ ಹಾಕ್ಕೊಂಡ್ರೆ ಏನಾಗುತ್ತೋ ಗೊತ್ತಿಲ್ಲ. ನೋಡಿ, ಈ ಕಡೆ ಆಗಲೇ ವ್ಯೂ ಕಾಣಿಸ್ತಾ ಐತೆ. ಒಳ್ಳೆ ವ್ಯೂ ಇದೆ ಗುರು, ಸೂಪರ್ ಲೊಕೇಶನ್ನು. ಮಿಸ್ ಮಾಡ್ಕೊಬೇಡಿ ಯಾರೂ, ಬನ್ನಿ. ಒನ್ ಡೇ ಟ್ರಿಪ್ಪು. ಇನ್ನು ಎಷ್ಟು ದೂರ ಇದೆ, ತುಂಬ ದೂರ ಏನಿಲ್ಲ. ಬಂದು ಒನ್ ಡೇ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅದರಿಂದಾಗಿ ಹೇಳ್ತಾ ಇದ್ದೀನಿ. ಹಂಗಂತ ಯಾವೊಂದು ದುಡ್ಡು ಕೊಡ್ತಾನೆ ನಿಮ್ಮಪ್ಪ ಕೊಡ್ತಾನೆ ಅನ್ಬೇಡಿ. ನಮ್ಮಪ್ಪ ಯಾರೂ ಕೊಡೋಲ್ಲ ನಿಮಗೆ. ನಮ್ಮಪ್ಪ ನನಗೆ ಕೊಡ್ತಾನೆ, ನಿಮ್ಗೆ ಯಾಕೆ ಕೊಡ್ತಾನೆ ಅಲ್ವೇ? ಅದಕ್ಕೋಸ್ಕರ ನಿಮ್ಮ ದುಡ್ಡಲ್ಲಿ ನೀವು ಬಂದು ಎಂಜಾಯ್ ಮಾಡಿ. ಸಾಯೋ ತನಕ ದುಡಿಯೋದು ಇದ್ದಿದ್ದೇನೆ. ಹಾಗಂತ ದುಡ್ಡೇ ಎಲ್ಲ ಅಲ್ಲ, ದುಡ್ಡಿಂದ ಎಲ್ಲ ಆಗುತ್ತೆ ಒಂಥರ. ಆದ್ರೂ ಈ ಥರ ಒನ್ ಡೇ ಟ್ರಿಪ್ಪು ಹೋಗ್ತಾ ಇರಬೇಕು, ಎಂಜಾಯ್ ಮಾಡ್ತಿರ್ಬೇಕು.
ಅವಾಗೆ ನೋಡಿ ಆಗಲೇ ಯೂ ಟರ್ನ್ ಬಂತು ಒಂದು ತುಂಬ ಅಪ್ಪಿದೆ. ಆಪೋಸಿಟ್ ಕಾರ್ ಬರ್ತಾವನೆ, ಇವನು ಯಾರೋ ಸೈಡ್ಗೆ ಹೋಗ್ತಿಲ್ಲ. ಅದು ಯೂ ಟರ್ನ್ ಮಾತ್ರ ಸಕಲಾಗೈತೆ ಇಲ್ಲಿ. ಒಂಥರ ಘಾಟ್ ಸೆಕ್ಷನ್ ಇದ್ದಂಗೆ, ಆದರೆ ಅಂಥ ದೊಡ್ಡ ಯೂ ಟರ್ನ್ಗಳಲ್ಲ ಇದು, ಸುಮ್ಮನೆ ಸಿಂಪಲ್ಲಾಗಿ ಆದರೂ ಚೆನ್ನಾಗೈತೆ. ಇಲ್ಲೇ ಗಾಡಿ ಪಾರ್ಕ್ ಮಾಡ್ತಾರೆ ಗುರು, ಎಲ್ಲ ಇಲ್ಲೇ ಎಲ್ಲ ನಾವು ಹಾಕ್ಬೇಕಾಗ್ತದೆ ಫ್ರೆಂಡ್ಸ್. ನಾನು ಗಾಡಿ ಇಲ್ಲೇ ಪಕ್ಕದಲ್ಲಿ ಹಾಕ್ತೆ, ಹಿಡಿಬೇಕು ಇನ್ನೇನೀಗ. ಆಮೇಲೆ ವಾಕಬಲ್ ಡಿಸ್ಟೆನ್ಸು, ವಾಕಿಂಗ್ ಮಾಡ್ಕೊಂಡು ಹೋಗೋಣ. ಇನ್ನೇನು ಇಲ್ಲೇ ಒಂದು 50 ಕಿಲೋಮೀಟ್ರಲ್ಲಿ ಇರ್ಬೋದು ನೋಡಿ. ಎಲ್ಲ ನಡ್ಕೊಂಡೇ ಹೋಗ್ತಿದ್ದಾರೆ. ಬೈಕಲ್ಲಿ ಬಂದರೆ ಮೇಲೆ ಹೋಗ್ಬೋದಾಯ್ತು ನಾವು ಬೈಕಲ್ಲಿ ಬಂದಿಲ್ಲ, ನಡ್ಕೊಂಡು ಬಂದಿರೋದು, ನಡ್ಕೊಂಡೇ ಹೋಗೋಣ ಬನ್ನಿ. ಅಲ್ಲಿ ದೇವಸ್ಥಾನ ಹತ್ರ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್. ನೋಡಿ ಇದೇ ದೇವಸ್ಥಾನ, ಒಂದು 50 ಮೀಟ್ರ್ ಇತ್ತು, ಅಲ್ಲಿಂದ ನಡ್ಕೊಂಡು ಬಂದೇ ಬಿಟ್ಟು. ನೋಡಿ ದೇವಸ್ಥಾನ ಮಾತ್ರ ಚಿಕ್ಕದಾಗಿದೆ, ಆದರೆ ಜನ ಮಾತ್ರ ದೊಡ್ಡ ಲೈನ್ ಇದ್ದಾರೆ. ಆ ಲೈನಾಗೆಲ್ಲ ಹೋಗಿ ನಿಂತು ದೇವ್ರು ನೋಡೋ ಅಷ್ಟು ಹಾಯ್ ಹಲೋ ನಮಸ್ಕಾರ ಬಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾವು ಬಂದಿದ್ದೀವಿ ಬೆಟ್ಟದ ರಂಗನಾಥ ಸ್ವಾಮಿ ಕುಣಿಗಲ್ ಹತ್ರ. ಅಂದರೆ ಬ್ರೋ ಒಳ್ಳೆ ವ್ಯೂ ಇದೆ, ಸೂಪರಾಗಿದೆ ಟೆಂಪಲ್ ಮಾತ್ರ. ಮಿಸ್ ಮಾಡ್ಕೊಂಡ್ಬಿಡಿ, ಬನ್ನಿ ಒಂದ್ಸಲ ನೋಡಿ. ಈಗ ನಿಮಗೆ ವ್ಯೂ ತೋರಿಸ್ತೀನಿ ಮುಂದೆಗಡೆ, ಸಖತ್ತಾಗೈತೆ ಮಾತ್ರ. ಎಂಜಾಯ್ ಮಾಡಿ, ಫುಲ್ ಎಂಜಾಯ್ಮೆಂಟ್, ಗರ್ಲ್ಸ್ ಬನ್ನಿ ಎಲ್ಲ ಎಂಜಾಯ್ ಮಾಡಿ. ನೋಡಿ ಗುರು, ವ್ಯೂ ಮಾತ್ರ ಮಸ್ತಾಗಿದೆ. ಕುಣಿಗಲ್ ಕೆರೆ ನೋಡಿ, ಇದೇ ಕುಣಿಗಲ್ ಕೆರೆ ಕಾಣಿಸ್ತೈತೆ. ಕುಣಿಗಲ್ ಕೆರೆ ಅಂತೂ ಸಕ್ಕತ್ತಾಗಿ ಕಾಣಿಸ್ತೈತೆ. ಇನ್ನೊಂದು ಏನಪ್ಪ ಅಂದರೆ ಈ ರಂಗನಾಥ ಸ್ವಾಮಿ ಫೇಮಸ್ಸು ಇಲ್ಲಿ ಅಂದರೆ, ಈ ಕುಣಿಗಲ್ ಕೆರೆ ನೋಡೋಕ್ಕೋಸ್ಕರ ಕಾಲಲ್ಲಿ ಒದ್ದಿ ಬಾಕ್ಲು ಮುರಿದಾಕಿದಂತೆ ರಂಗನಾಥ ಸ್ವಾಮಿ, ಅದೇ ಇಲ್ಲಿ ಫೇಮಸ್ಸು. ನೋಡಿ ಒಳ್ಳೆ ವ್ಯೂ ಇದೆ, ಸ್ವಲ್ಪ ಮೋಡ ಇದೆ, ಅದರಿಂದಾಗಿ ಸ್ವಲ್ಪ ವಿಡಿಯೋ ಅಷ್ಟಕ್ಕಷ್ಟೇ ಇದೆ, ಆದರೂ ಮಾತ್ರ ಮಸ್ತ್ ವ್ಯೂ ಕಾಣಿಸುತ್ತೆ ನೋಡಿ. ನಾವು ಬಂದಿದ್ದು ದೋರ್ ಬಾಗ್ಲು ಅದೇ ನೋಡಿ. ಆಮೇಲೆ ಇದೆಲ್ಲ ಚಿಕನ್ನು ಮಟನ್ನು ಫುಲ್ಲು ಫೇಮಸ್ಸು ನೋಡಿ. ಒಳ್ಳೆ ಊಟ, ಬಂದರೆ ಹಂಗೆ ಊಟ ಮುಗಿಸ್ಕೊಂಡು ಹೋಗ್ಬೋದು, ಆ ಥರ ಎಲ್ಲ ಇದೆ ನೋಡಿ. ವ್ಯೂ ಮಾತ್ರ ಮಸ್ತಾಗಿದೆ ಗುರು, ಒಳ್ಳೆ ವ್ಯೂ, ಸೂಪರಾಗಿದೆ ಬೆಟ್ಟ. ನೋಡಿ ಇದೇ ದೇವಸ್ಥಾನ. ಮತ್ತು ಫ್ರೆಂಡ್ ನಾವು ಹೊರಡೋ ಸಮಯ ಆಯಿತು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿಕೊಡಿ ನಮ್ಮ ನೆಕ್ಸ್ಟ್ ವಿಡಿಯೋಗೋಸ್ಕರ. ಬರ್ತೀನಿ, ಬಾಯ್, ಗುಡ್ ನೈಟ್, ಸಿ ಯು, ಟಾಟಾ. ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾಯಿರಿ, ಖುಷಿಯಾಗಿರಿ. ಬಾಯ್ 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 ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಬೆಂಗಳೂರು.